ಗುಡ್ ಮಾರ್ನಿಂಗ್, ನಾನು ಸತೀಶ್ ಗುಬ್ಬಿ ಮಾತಾಡೋದು. ನೋಡಿ, ಇದು ಮೈಸೂರು ಬೆಂಗಳೂರು ಹೈವೇ. ಮಂಡ್ಯದಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ಮಿಡ್ಲಲ್ಲಿ ಇದು ಬರುವಂಥ ಪ್ರಾಪರ್ಟಿ. ಇದು 2.5 ಎಕರೆ. ಮೈಸೂರು ಬೆಂಗಳೂರು ಹೈವೇಯಿಂದ ಒಂದು 100 ಮೀಟರ್ಸ್ ಆಗುತ್ತೆ. 100 ಮೀಟರ್ಸ್ ಆಗುತ್ತೆ. ಇದು ರಸ್ತೆನೇ, ಇದು ತಾರ್ ರೋಡ್ ರಸ್ತೆ. ಅದೇ ಮೈಸೂರು ಬೆಂಗಳೂರು ಹೈವೇ. ನೋಡಿ, ಇಲ್ಲಿಂದ ಶುರು ಆಗುತ್ತೆ. ನೋಡಿ, ಇಲ್ಲಿಂದ ಶುರುವಾದರೆ ನಿಮಗೆ ಈ ರಸ್ತೆಗಿರುವಂಥದ್ದು. ಒಳಗಡೆ ಒಂದು 60 ತೆಂಗಿನ ಮರ ಇದೆ, ಟೀಕ್ ಮರ ಇದೆ. ಈ ರೋಡ್ಗೆ ಒಂದು 250-300 ಅಡಿ ಸಿಗುತ್ತೆ ಈ ರಸ್ತೆಗೆ. ನೋಡಿ, ಈ ರಸ್ತೆಗೆ ಎಡಗಡೆ ಏನು ನೋಡ್ತಾ ಇದ್ದೀರಾ, ಇದೇ ಜಾಗ. ನೋಡಿ, ಈ ಕಂಬದ ತನಕ, ಈ ಕಂಬ. ನೆಕ್ಸ್ಟ್ ವಿಲೇಜ್ ಇದೆ, ಇಲ್ಲೂ ವಿಲೇಜ್ ಇದೆ. ಒಂದು 60 ತೆಂಗಿನ ಮರ ಬರುತ್ತೆ. ನಾನು ಒಳಗಡೆ ಹೋಗ್ತೀನಿ, ಈಗ ಲ್ಯಾಂಡ್ ಒಳಗಡೆ. ನೋಡಿ, ಇದೊಂದು ಪೆಟ್ಟಿ ಇದೆ, ನೋಡಿ, ಟ್ರಾನ್ಸ್ಫಾರ್ಮರ್ ಇದೆ. ನೋಡಿ, ಈ ರೋಡ್ಗೆ ತುಂಬ ಚೆನ್ನಾಗಿದೆ ಜಾಗ. ಲೆಫ್ಟ್ ಸೈಡಲ್ಲಿರುವಂಥದ್ದು ಒಂದು 60 ತೆಂಗಿನ ಮರ ಬರುತ್ತೆ. ಸ್ಪೆನ್ಸ್ ಹಾಕಿದ್ದಾರೆ ಸುತ್ತ. ನೋಡಿ, ಪಕ್ಕದಲ್ಲಿ ಊರ ಪಕ್ಕದಲ್ಲಿ ವಿಲೇಜ್ ಇದೆ. ನೋಡಿ, ಈ ಪೆಟ್ಟಿ ಇದೆ, ನೋಡಿ, ಇಲ್ಲಿ ತನಕ ಬರುತ್ತೆ. ಒಳಗಡೆ ನಾನು ಹೋಗ್ತೀನಿ, ಎಂಟ್ರೆನ್ಸ್ ಒಳಗಡೆ ಹೋಗ್ತೀನಿ. ನೋಡಿ, ಅದೇ ಮೈಸೂರು ಬೆಂಗಳೂರು ಹೈವೇ ಕಾಣ್ತಾ ಇದೆ. ನೋಡಿ, ನೋಡಿ, ಇದು ಪೂರ್ತಿ. ಒಳಗಡೆ ನಾನು ತೋರಿಸ್ತೀನಿ. ಕಾವೇರಿದು ಚಾನಲ್, ಇದು ಒಳಗಡೆ ಇದೆ, ಚಾನಲ್ ಒಳಗಡೆ ಇದೆ. ನೋಡಿ, ಎಷ್ಟು ಗ್ರೀನರಿ ಇದೆ ಅಂದರೆ. 2.5 ಎಕರೆ ವಿಲೇಜ್ ಇದೆ ಪಕ್ಕದಲ್ಲಿ. ಹಲಸಿನ ಮರ ಇದೆ, ಬಾಳೆ ಹಾಕಿದ್ದಾರೆ, ಟೀಕ್ ಇದೆ, ಬೇವಿದೆ, ಸಿಲ್ವರ್ ಇದೆ. ಇದು ಮಧ್ಯೆ ಒಂದು ನಾಲೆ ಬಂದಿದೆ. ನಾಲೆಯಿಂದ ಆಚೆಗೂ ಜಾಗ ಇದೆ. ಇಲ್ಲಿಂದ ಆ ಕಡೆ ಹೋಗಲಿಕ್ಕೆ ಜಾಗ ಮಾಡ್ಕೊಂಡಿದೆ. ನೋಡಿ, ಇದು ಮೇಲ್ಗಡೆ ಆಯಿತು. ಇದು ನಾಲೆ ಬರುತ್ತೆ ಒಳಗಡೆ. ಈ ನಾಲೆಯಿಂದ ನೋಡಿ, ಈ ಕಡೆ ಎಷ್ಟು ಬರುತ್ತೆ? ಒಂದು ಎಕರೆ ಬರುತ್ತೆ. ಈ ಕಡೆ ಅರ್ಧ ಎಕರೆ ಬರುತ್ತಾ? 1 ಎಕರೆ ಬರ್ತದೆ. ಅಲ್ಲಿ ತನಕ ಹೋಯ್ತು, ಹೋಗಿ ನಿಂತ್ಕೊಳ್ಳೇಬೇಕಾರೆ ಅಲ್ಲಿ ಗಂಟ. ನೋಡಿ, ಎಷ್ಟೊಂದು 60 ತೆಂಗಿದೆಯಾ? ಬೋರ್ ಇದೆಯಾ? ಬೋರು? ಹಾಂ, ಬೋರ್ ಇದೆ. ಒಂದು ಬೋರ್ ಇದೆಯಲ್ಲ, ಒಂದು ಬೋರ್. ಒಳ್ಳೆ ತೆಂಗಿನ ಮರ ಇದೆ ಅಣ್ಣ, ಚೆನ್ನಾಗಿದೆ ಫಲ. ಹಾಂ, ಹೈವೇ ಪಕ್ಕ ಇದೆಯಲ್ಲ. ಹೌದು. ಇಲ್ಲಿಂದ ಪ್ರಾಪರ್ಟಿ ಎಲ್ಲಿ ಗೊತ್ತಲ್ಲ, ಕಲ್ವಲ್ ಕಟ್ಕೊಂಡು ಒಂದು ಪೈಪ್ ಹಾಕಿ ದೊಡ್ಡ ಪೈಪ್ ಸೇವೆ ಮಾಡ್ಕೊಂಡ್ರೆ. 2.5 ಎಕರೆ ಅಲ್ಲ, ಚೆನ್ನಾಗಿದೆ. ಯಾವತ್ತೂ ಫ್ಯೂಚರ್ ಪೇಮೆಂಟ್ ಇದೆ ಅಣ್ಣ. ಹೌದು. ನೋಡಿ, ಅಲ್ಲಿ ನಮ್ಮ ಸ್ನೇಹಿತರು ನಿಂತಿದ್ದಾರೆ. ನೋಡಿ, ಅಲ್ಲಿ ತನಕ ಬರುತ್ತೆ ಟೋಟಲ್ಲು. ಹಾಂ, ನೋಡಿ,
ಆ ಬೌಂಡ್ರಿ ತೋರಿಸ್ತಾ ಇದೆ ನೋಡಿ, ಬೌಂಡ್ರಿನ ಅಲ್ಲಿ ತನಕ ಬರ್ತಿದ್ದು ಬೌಂಡ್ರಿ.